ಎಲ್ಲರಿಗೂ ನಮಸ್ಕಾರ. ಹಿಂದಿನ ಸಂಚಿಕೆಯಲ್ಲಿ ಯಜ್ಞ, ದಾನ, ತಪ ಈ ಮೂರು ಕರ್ಮಗಳನ್ನು ನಾವು ಮಾಡಬೇಕು, ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಕರ್ತವ್ಯ ಅಂದ್ಕೊಂಡು ಇವು ನಮ್ಮ ಜೀವನವನ್ನು ಪಾವನೆಗೊಳಿಸುತ್ತವೆ. ಅದರ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಮತ್ತು ನಾನಾ ರೀತಿಯ ಯಜ್ಞಗಳು ಪ್ರತಿನಿತ್ಯ ಮಾಡಬೇಕಾದಂಥವು. ದೈವಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ, ಋಷಿಯಜ್ಞ, ಭೂತಯಜ್ಞ, ಇದ್ರ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಇವತ್ತು ದಾನ ಮತ್ತು ಧ್ಯಾನ ಇವೆರಡರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ದಾನ ಪ್ರತಿಯೊಬ್ಬರು ಮಾಡಲೇಬೇಕು. ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ ಅಂತ ಓದಿದ್ವಿ. ನಾವು ಕೊಡೋದ್ರಿಂದ ನಾವೇ ದೇವರಾಗ್ಬಿಡ್ತೀವಿ. ಜೋ ದೇತಾ ಹೈ वो ದೇವತಾ ಹೈ ಅಂತ ಹೇಳ್ತಾರೆ. ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಿದ್ರೆ ನಾವು ದೇವರ ಕೈಗಳಾಗ್ಬಿಡ್ತೀವಿ. ನಾವು ಹಸ್ತವದು ದೈವಕ್ಕೆಲ್ಲೋ ಮಂಕುತಿಮ್ಮ, ವ್ಯಕ್ತಿ ಪ್ರಭಾವವಿ ಲೋಕಚರಿತೆಯ ಕೀಲು. ನಾವು ದೇವರ ಕೈಗಳಾಗದಾಗೆ ದೇವ್ರಿಗೆ ಸಹಾಯ ಮಾಡೋದ್ರಿಂದ, ದಾನ ಮಾಡೋದ್ರಿಂದ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟದ್ದು ಪರರಿಂಗೆ, ಕೊಟ್ಟಿದ್ದು ಕೆಟ್ಟಿತನ ಬೇಡ, ಮುಂದಕ್ಕದು ಕಟ್ಟಿಟ್ಟ ಬುತ್ತಿ ಸರ್ವಜ್ಞ. ನಾವು ನಮಗೋಸ್ಕರ ಏನು ಮಾಡ್ಕೊಳ್ತೀವೋ ಎಲ್ಲ ಇಲ್ಲೇ ಉಳಿದ್ಬಿಡುತ್ತೆ. ನಾವು ಬೇರೆಯವ್ರಿಗೋಸ್ಕರ ಏನು ಮಾಡ್ತೀವೋ ಅದೇ ನಮ್ಮ ಜೊತೆ ಬರೋದು. ಅದು ಚೆನ್ನಾಗಿ ನಾವು ತಿಳ್ಕೊಂಡಿರ್ಬೇಕು. ನಮ್ಮ ಪ್ರತಿ ತಿಂಗಳ ಸಂಪಾದನೆಯಲ್ಲಿ ಒಂದು 5% ಬೇರೆಯವ್ರಿಗೆ ಅಂತ ಇಟ್ಬಿಡ್ಬೇಕು. ಒಂದು 50,000 ಸಂಬಳ ಬಂದರೆ ಒಂದು 2,500, ಒಂದು 10,000 ಸಂಬಳ ಬಂದರೆ ಒಂದು 500 ರೂಪಾಯಿ ಬೇರೆಯವ್ರಿಗೆ, ಕಷ್ಟದಲ್ಲಿರೋರಿಗೆ. ನಾವು ಸಾತ್ವಿಕ ದಾನವನ್ನು ಮಾಡಬೇಕು. ದಾನದ ಬಗ್ಗೆ ಸಾತ್ವಿಕ ಜ್ಞಾನ, ರಾಜಸಿಕ ಜ್ಞಾನ, ತಾಮಸಿಕ ದಾನ ಅಂತ ಅಭ್ಯಾಸ ಮಾಡಿದ್ವಿ. ಸಂತೋಷದಿಂದ ಕೊಡಬೇಕು. ನಾವು ಗುಣಗಾಡ್ಕೊಂಡು ಕೊಡಬಾರ್ದು, ಹೋಯ್ತಲ್ಲಪ್ಪ ಅಂತ. ಮತ್ತು ಸಪಾತ್ರರಿಗೆ ಕೊಡಬೇಕು. ಅದನ್ನು ದುರುಪಯೋಗಪಡಿಸ್ಕೊಳ್ಳುವಂಥವ್ರಿಗೆ ಕೊಡಬಾರ್ದು. ಮತ್ತು ಪ್ರತ್ಯುಪಕಾರದ ನಿರೀಕ್ಷೆ ಇಲ್ಲದೇ ಕೊಡಬೇಕು. ಈ 17ನೇ ಅಧ್ಯಾಯದ 20ನೇ ಶ್ಲೋಕದಲ್ಲಿ ಹೇಳಿದ್ದಾನೆ, ದಾತವ್ಯಂ ಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೆ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಸಂತೋಷದಿಂದ ಪ್ರತ್ಯುಪಕಾರದ ನಿರೀಕ್ಷೆ ಇಲ್ಲದೇನೆ ಸಪಾತ್ರರಿಗೆ ದಾನವನ್ನು ಕೊಡಬೇಕು. ಅದನ್ನು ಪ್ರತಿಯೊಬ್ಬರು ಮಾಡಲೇಬೇಕು. ಅಟ್ಲೀಸ್ಟ್ 5% ಆಫ್ ಯುವರ್ ಮಂತ್ಲಿ ಇನ್ಕಮ್ ಬಡವರಿಗೆ, ಬಡ ರೋಗಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ, ಅನಾಥಾಶ್ರಮಕ್ಕೆ, ಯಾರಿಗಾದರೂ ನಾವು ದಾನ ಕೊಡಬೇಕು. ಅದರಿಂದ ನಮಗೊಂದು ತೃಪ್ತಿ ಬರುತ್ತೆ, ನೆಮ್ಮದಿ ಬರುತ್ತೆ. ಬೈ ಟೇಕಿಂಗ್ ಯು ಆರ್ ಮೇಕಿಂಗ್ ಎ ಲಿವಿಂಗ್, ಬೈ ಗಿವಿಂಗ್ ಯು ಆರ್ ಮೇಕಿಂಗ್ ಎ ಲೈಫ್. ಅದೊಂದು ಅಭ್ಯಾಸ ಮಾಡ್ಕೊಳ್ಬೇಕು. ಮತ್ತು ಧ್ಯಾನದ ಬಗ್ಗೆ, ಧ್ಯಾನ ಯೋಗ 6ನೇ ಅಧ್ಯಾಯದಲ್ಲಿ ವಿವರವಾಗಿ ನಾವು ಅಭ್ಯಾಸ ಮಾಡಿದ್ದೀವಿ. ಆತ್ಮ ಸಂಯಮ ಯೋಗ, ಧ್ಯಾನ ಅಂದರೆ ಏನು, ಧ್ಯಾನಕ್ಕೆ ಬೇಕಾದಂಥ ಅರ್ಹತೆ ಏನು, ಅದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಗಳೇನು, ಧ್ಯಾನವನ್ನು ಮಾಡುವ ಕ್ರಮ ಹೇಗೆ, ಮತ್ತು ಧ್ಯಾನದ ಪ್ರಯೋಜನ ಮತ್ತು ಪ್ರಾಮುಖ್ಯತೆ ಏನು ನಮ್ಮ ಜೀವನದಲ್ಲಿ, ಇದರ ಬಗ್ಗೆ ವಿವರವಾಗಿ ಅಭ್ಯಾಸ ಮಾಡಿದ್ದೀವಿ. ಸೊ ಧ್ಯಾನ ಮಾಡೋದು ನಮ್ಮ ಪ್ರತಿನಿತ್ಯ ಜೀವನದ ಒಂದು ಕ್ರಮ ಆಗಬೇಕು. ರೊಟೀನಿಂದ ಮಾರ್ನಿಂಗ್ 15-20 ನಿಮಿಷ ಧ್ಯಾನ ಮಾಡಲೇಬೇಕು. ಧ್ಯಾನ ಮಾಡದೆ ಹೋದರೆ ಭಗವದ್ಗೀತೆಯಿಂದ ಏನೂ ಪ್ರಯೋಜನ ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಧ್ಯಾನ ಅಂದ್ರೇನು? ಚಂಚಲವಾದ ಮನಸ್ಸನ್ನು ಏಕಾಗ್ರಗೊಳಿಸಿ ಆತ್ಮನಲ್ಲಿ ನೆಲೆಗೊಳ್ಳುವಂತೆ ಮಾಡುವುದು. ಧ್ಯಾನ ಮಾಡಲಿಕ್ಕೆ ಬೇಕಾಗಿರೋದು ಮುಖ್ಯವಾದ್ದು ಚಿತ್ತಶುದ್ಧಿ. ಮಂಕುತಿಮ್ಮನ ಕಗ್ಗದ 906ನೇ ಕಗ್ಗದಲ್ಲಿ ಹೇಳಿದ್ದಾರೆ ಡಿ ವಿ ಜಿಯವರು, ತತ್ವ ಸಾಕ್ಷಾತ್ಕಾರ ಚಿತ್ತಶುದ್ಧಿ ಎನ್ನುವುದು ಚಿತ್ತಶೋಧನೆ ಮಚಿತ್ತಮತ್ಕಾರವಲ್ಲ. ಬಿತ್ತರದ ಲೋಕ ಪರಿಪಾಕದಿಂ ಸತ್ಕರ್ಮ ಶಕ್ತಿಂ ಶುದ್ಧತೆಯೋ ಮಂಕುತಿಮ್ಮ. ನಿಷ್ಕಾಮ ಕರ್ಮ ಮೋಸ್ಟ್ ಇಂಪಾರ್ಟೆಂಟ್. ಕರ್ತೃತ್ವ ಮತ್ತು ಭೋಕ್ತೃತ್ವವನ್ನು ತ್ಯಜಿಸಿ
ಈಶ್ವರಾರ್ಪಣ ಬುದ್ಧಿ, ಈಶ್ವರ ಪ್ರಸಾದ ಭಾವದಿಂದ ನಾವು ಕರ್ಮವನ್ನು ಮಾಡಿದ್ರೆ ಅದರಿಂದ ಚಿತ್ತಶುದ್ಧಿ ಆಗುತ್ತೆ. ಚಿತ್ತಶುದ್ಧಿ ನಮ್ಮ ಧ್ಯಾನಕ್ಕೆ ಬೇಕಾದಂಥ ಒಂದು ಎಲಿಜಿಬಿಲಿಟಿ. ಮತ್ತು ಚಂಚಲವಾದ ಮನಸ್ಸನ್ನು ಏಕಾಗ್ರಗೊಳಿಸಬೇಕು. ಯಾವ ರೀತಿ ನಾವು ತಯಾರಿ ಮಾಡ್ಕೋಬೇಕು ಧ್ಯಾನಕ್ಕೆ, ಧ್ಯಾನ ಮಾಡೋದು ಹೇಗೆ ವಿವರವಾಗಿ ಅಭ್ಯಾಸ ಮಾಡಿದ್ದೀವಿ. ಪ್ರತಿನಿತ್ಯ ಒಂದು 15-20 ನಿಮಿಷ ಧ್ಯಾನ ಮಾಡೋದು ನಮ್ಮ ಡೈಲಿ ರೊಟೀನ್ ಆಗಬೇಕು. ಅದು ಭಾಳ ಮುಖ್ಯ ನೋಡಿ. ಧ್ಯಾನದಿಂದ ಆಗೋ ಪ್ರಯೋಜನ ಏನು? ಧ್ಯಾನ ಯೋಗದ 27ನೇ ಶ್ಲೋಕದಲ್ಲಿ ಹೇಳಿದ್ದಾನೆ ಕೃಷ್ಣ ಪರಮಾತ್ಮ, ಪ್ರಶಾಂತ ಮನಸ್ಸಂ ಹ್ಯೇನಂ ಯೋಗಿನಂ ಸುಖಂ ಉತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಂ ಅಕಲ್ಮಷಂ. ಧ್ಯಾನ ಯೋಗದಲ್ಲಿ ನಾವು ವಿವರವಾಗಿ ಎಲ್ಲ ಅಭ್ಯಾಸ ಮಾಡಿದ್ದೀವಿ. ಧ್ಯಾನವನ್ನು ಪ್ರತಿಯೊಬ್ಬರು ಮಾಡಲೇಬೇಕು. ಧ್ಯಾನ ಅಂದ್ರೇನು? ಜೀವಾತ್ಮ ಪರಮಾತ್ಮನಲ್ಲಿ ಸೇರಲಿಕ್ಕೆ ಬೇಕಾದಂಥ ಒಂದು ಪೂರ್ವ ಸಿದ್ಧತೆ, ತಯಾರಿ. ಇಟ್ಸ್ ಎ ಪ್ರೋಸೆಸ್, ನಾಟ್ ದಿ ಎಂಡ್ ಡೆಸ್ಟಿನೇಷನ್. ಇಟ್ಸ್ ಜರ್ನಿ. ಪ್ರತಿನಿತ್ಯ ನಾವು ಮಾಡಬೇಕು ಧ್ಯಾನವನ್ನು. ಚಂಚಲವಾದ ಮನಸ್ಸನ್ನು ಏಕಾಗ್ರಗೊಳಿಸಿ ಅದು ಆತ್ಮನಲ್ಲಿ ನೆಲೆಗೊಳ್ಳುವಂತೆ ಮಾಡುವುದು. ಅದು ನಾವು ಮಾಡ್ತಾಯಿದ್ದೀವಾ? ಧ್ಯಾನ ಅಂದರೆ ನಿಧಿಧ್ಯಾಸನ ಅಂತಾರೆ, ಪ್ರಾಕ್ಟಿಕಲ್ ಕ್ಲಾಸ್ ಅದು. ಪ್ರತಿಯೊಬ್ಬರೂ ಧ್ಯಾನವನ್ನು ಮಾಡಲೇಬೇಕು. ಅದೇನದು? ಮರಳು ಮುನಿಯಿನ ಕಗ್ಗದ 183ನೇ ಕಗ್ಗ, ನಾನೆನ್ನುವ ನಿನ್ನ ಅಂತರಾತ್ಮ ಗಂಗೆ ನಾನಾ ಪ್ರಪಂಚ ಅಂತರಾತ್ಮ ಸಾಗರದಿ ಲೀನವಹ ಸಂಗಮ ಸ್ಥಾನ ದೈವ ಪ್ರತಿಮೆ ಧ್ಯಾನ ಸಂಧಾನವದು ಮರಳು ಮುನಿಯ. ನಾನು ಅನ್ನೋ ಒಂದು ಜೀವಾತ್ಮ ಇದೆ. ಅದು ಒಂದು ಗಂಗಾ ನದಿ ಥರ, ಪರಮಾತ್ಮ ಸಮುದ್ರದ ಥರ. ಗಂಗಾ ನದಿ ಸಮುದ್ರಕ್ಕೆ ಸೇರೋ ಥರ ನಮ್ಮ ಜೀವಾತ್ಮ ಪರಮಾತ್ಮನ ಸೇರಬೇಕು. ಅದಾಗೋದು ಧ್ಯಾನದ ಮೂಲಕ. ಚಂಚಲವಾದ ಮನಸ್ಸು ಹೊರಗಡೆ ನೋಡ್ತಾ ಇರುತ್ತೆ, ಅದನ್ನು ಒಳಗೆಳ್ಕೋಬೇಕು, ಕೇಂದ್ರೀಕರಿಸಬೇಕು. ಅದು ಧ್ಯಾನ. ಅದನ್ನು ಪ್ರತಿಯೊಬ್ಬರು ಮಾಡಲೇಬೇಕು. ಧ್ಯಾನ, ತಪಸ್ಸು ಮತ್ತು ಯಜ್ಞ ಪ್ರತಿನಿತ್ಯ ಮಾಡಲೇಬೇಕು. ಮತ್ತು ನಾವು ಭಗವದ್ಗೀತೆಯ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದ್ರೆ ನಾವು ಗಮನಿಸಬೇಕಾದಂಥ ಮತ್ತು ಅಳವಡಿಸಿಕೊಳ್ಳಬೇಕಾದಂಥ 10 ವಿಷಯಗಳು ಯಾವುದು ಅನ್ನೋದ್ರ ಬಗ್ಗೆ ಅಭ್ಯಾಸ ಮಾಡ್ತಿದ್ದೀವಿ. ಇನ್ನೂ 1-2 ವಿಷಯಗಳು ಉಳಿದಿದೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ಅಭ್ಯಾಸ ಮಾಡೋಣ. ಮತ್ತು ಇವುಗಳನ್ನು ನಾವು ನಮ್ಮ ಜೀವನದಲ್ಲಿ ರೂಢಿಸ್ಕೊಂಡಿದ್ದೀವೋ ಇಲ್ಲವೋ ಅಂತ ತಿಳ್ಕೊಳ್ಳೋಕ್ಕೆ ಒಂದು ಸೆಲ್ಫ್ ಅಸೆಸ್ಮೆಂಟು, ಸ್ವಯಂ ಮೌಲ್ಯಮಾಪನ ತಿಂಗಳಿಗೊಂದು ಸರ್ತಿ ಯಾವ ರೀತಿ ಮಾಡ್ಕೋಬೇಕು ಅದರ ಬಗ್ಗೆ ವಿವರವಾಗಿ ಮುಂದಿನ ಸಂಚಿಕೆಗಳಲ್ಲಿ ಅಭ್ಯಾಸ ಮಾಡೋಣ. ನಮಸ್ಕಾರ.